ಚನ್ನಪಟ್ಟಣವನ್ನ ಗೆದ್ದ ಮೇಲೆ ಸಿಪಿ ಯೋಗೇಶ್ವರ್ ಜೆಡಿಎಸ್ ನಲ್ಲಿ ಆಪರೇಷನ್ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಜೆಡಿಎಸ್ ಶಾಸಕರನ್ನ ಆಪರೇಷನ್ ಮೂಲಕವಾಗಿ ನಮ್ಮ ಪಕ್ಷಕ್ಕೆ ಕರೆತರ್ತೀವಿ, ಇಂಥ ಟಾಸ್ಕ್ ಕೊಟ್ರೆ ನಾನು ಮಾಡ್ತೀನಿ ಅನ್ನುವ ಮಾತನ್ನ ಆಡಿದ್ದಾರೆ. ಆದ್ರೆ ಇದಕ್ಕೆ ಜೆಡಿಎಸ್ ಈಗ ಕೌಂಟರ್ ಅನ್ನ ಕೊಟ್ಟಿದೆ. ಜೆಡಿಎಸ್ ತನ್ನ 18 ಶಾಸಕರನ್ನ ಮುಂದಿಟ್ಟು ಪ್ರೆಸ್ ಮೀಟ್ ಮೂಲಕವಾಗಿ ಕೌಂಟರ್ ಕೊಟ್ಟಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಯೋಗೇಶ್ವರ ಆಪರೇಷನ್ ಅಸ್ತ್ರಕ್ಕೆ ಜೆಡಿಎಸ್ ಒಗ್ಗಟ್ಟಿನ ಮಂತ್ರವನ್ನ ಮುಂದಿಟ್ಟಿದೆ. ಯೋಗೇಶ್ವರ ಮಾತಿಗೆ ಜೆಡಿಎಸ್ ನಿಂದ ಪ್ರೆಸ್ ಮೀಟ್ ಕೌಂಟರ್. ಜೆಡಿಎಸ್ 18 ಶಾಸಕರಿಂದ ಒಗ್ಗಟ್ಟಿನ ಪ್ರೆಸ್ ಮೀಟ್ ಆಗಿದೆ. ಜೆಡಿಎಸ್ನ ಎಲ್ಲ ಶಾಸಕರನ್ನ ಕರೆತರ್ತೇನೆ ಅಂತ ಸಿಪಿವೈ ಹೇಳಿದ್ರು. ಚನ್ನಪಟ್ಟಣ ಗೆದ್ದ ಬೆನ್ನಲ್ಲೇ ಆಪರೇಷನ್ ಮಾತನಾಡಿದ್ರು. ಆಪರೇಷನ್ ಕುರಿತಂತೆ ಯೋಗೇಶ್ವರ್ ಟಾಂಗ್ ಕೊಡಲು ಈಗ ಸುದ್ದಿಗೋಷ್ಠಿಯನ್ನ ಕರೆದಿದೆ ಜೆಡಿಎಸ್ ಟೀಮ್. ಆದರೆ ಜೆಡಿಎಸ್ ಪ್ರೆಸ್ ಮೀಟ್ಗೆ ಶಾಸಕ ಜಿಟಿ ದೇವೇಗೌಡ ಗೈರು ಆಗುವ ಸಾಧ್ಯತೆ. ಈಗಾಗಲೇ ಎಚ್ಡಿಕೆ ಎಚ್ಡಿಡಿ ವಿರುದ್ಧ ನಿಂತಿರುವಂತಹ ಜಿಟಿ ದೇವೇಗೌಡ, ಜೆಡಿಎಸ್ ನಿಂದ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿರುವಂತಹ ಶಾಸಕ ಜಿಟಿಡಿ, ಜೆಡಿಎಸ್ ಸುದ್ದಿಗೋಷ್ಠಿಗೆ ಬರ್ತಾರ ಶಾಸಕ ಜಿಟಿ ದೇವೇಗೌಡ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣವನ್ನ ಗೆದ್ದ ಮೇಲೆ ಸಿಪಿ ಯೋಗೇಶ್ವರ್ ಭಾರಿ ಬಾಣವನ್ನ ಬಿಟ್ಟಿದ್ರು. ಅದರಲ್ಲೂ ಕೂಡ ಜೆಡಿಎಸ್ ನ ಆಪರೇಷನ್ ಮಾಡುವಂತ ಟಾಸ್ಕ್ ನನಗೆ ಕೊಟ್ರೆ ನಾನು ಮಾಡೇ ಬಿಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇದಕ್ಕೆ ಈಗ ಜೆಡಿಎಸ್ ನ 18 ಶಾಸಕರು ಒಗ್ಗಟ್ಟಿನ ಪ್ರೆಸ್ ಮೀಟ್ಗೆ ಮುಂದಾಗಿದ್ದಾರೆ. ಜೆಡಿಎಸ್ ನ ಎಲ್ಲ ಶಾಸಕರನ್ನ ಕರೆತರ್ತೇನೆ ಅಂದಿದ್ದ ಸಿಪಿವೈಗೆ ಒಂದು ಹೊಸ ಮಂತ್ರ, ಅಂದ್ರೆ ಒಗ್ಗಟ್ಟಿನ ಮಂತ್ರವನ್ನ ಪ್ರದರ್ಶಿಸಲಿಕ್ಕೆ ಮುಂದಾಗಿಬಿಟ್ಟಿದ್ದಾರೆ. ಯೋಗೇಶ್ವರ್ಗೆ ಟಾಂಗ್ ಅನ್ನ ಕೊಡಲು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜೆಡಿಎಸ್ ಟೀಮ್. ಆದ್ರೆ ಜೆಡಿಎಸ್ ಪ್ರೆಸ್ ಮೀಟ್ಗೆ ಹಿರಿಯ ಶಾಸಕ ಜಿಟಿ ದೇವೇಗೌಡ ಗೈರಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಜೆಡಿಎಸ್ ನಿಂದ ಒಂದು ಹೆಜ್ಜೆ ಮುಂದೆ, ಅಂದ್ರೆ ಒಂದು ಹೆಜ್ಜೆ ಹೊರಗೆ ಕಾಲಿಟ್ಟಿರುವಂತಹ ಜಿಟಿಡಿ ಪ್ರೆಸ್ ಮೀಟಿಗೆ ಬರ್ತಾರಾ ಅನ್ನುವಂತ ಪ್ರಶ್ನೆ ಎದುರಾಗ್ತಿದೆ. ಈಗಾಗಲೇ ಕುಮಾರಸ್ವಾಮಿ ಅವರ ವಿರುದ್ಧ, ಎಚ್ಡಿ ದೇವೇಗೌಡರ ವಿರುದ್ಧ, ಎಲ್ಲರ ವಿರುದ್ಧ ಕೂಡ ಬಹಳಷ್ಟು ಬಾರಿ ಗುಡುಗಿದ್ರು. ಹೀಗಾಗಿನೇ ಜೆಡಿಎಸ್ ನಿಂದ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿರುವಂತ ಶಾಸಕ ಸುದ್ದಿಗೋಷ್ಠಿಗೆ ಬರ್ತಾರಾ ಇಲ್ವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಈಗ ಎದುರಾಗಿದೆ ನೋಡಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದ ಮೇಲೆ ಸಿಪಿ ಯೋಗೇಶ್ವರರು ಒಂದಲ್ಲ ಒಂದು ಪ್ರತಿಭಾನವನ್ನ ಬಿಟ್ಟಿದ್ರು. ಅದರಲ್ಲೂ ಕೂಡ ಇಡೀ ಜೆಡಿಎಸ್ ಪಕ್ಷ ಏನಿದೆಯಲ್ಲ, ನನಗೆ ಟಾಸ್ಕ್ ಅನ್ನ ಕೊಟ್ರೆ ನಮ್ಮ ಪಕ್ಷ, ನಾನು ಜೆಡಿಎಸ್ ಅಲ್ಲಿರುವಂತ ಶಾಸಕರನ್ನ ಕರೆತರ್ತೀನಿ, ಬಹಳ ಸಿಂಪಲ್ ನನಗೆ ಅನ್ನೋ ರೀತಿಯಾಗಿ ಮಾತಾಡಿದ್ರು. ಆದ್ರೆ ಈಗ ಜೆಡಿಎಸ್ ಟೀಮ್ ಅಂತೂ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಒಗ್ಗಟ್ಟಿನ ಮಂತ್ರವನ್ನ ಮುಂದಿಡ್ತಿದ್ದಾರೆ. ಅದುವೇ ಪ್ರೆಸ್ ಮೀಟ್ ಮೂಲಕವಾಗಿ ತಿರುಮಂತ್ರ, ಒಗ್ಗಟ್ಟಿದೆ ನಮ್ಮಲ್ಲಿ ಎನ್ನುವಂತ ವಿಚಾರ. ಆದ್ರೆ ಮತ್ತೊಂದು ಕುತೂಹಲದ ಪ್ರಶ್ನೆ ನೋಡಿ, ಜಿಟಿ ದೇವೇಗೌಡರು ಹಿರಿಯ ಶಾಸಕ ಜೆಡಿಎಸ್ ನ, ಇವರು ಈ ಒಂದು ಪ್ರೆಸ್ ಮೀಟಿಗೆ ಬರ್ತಾರಾ ಇಲ್ವಾ ಅಂತ. ಯಾಕಂತಂದ್ರೆ ಒಂದು ಹೆಜ್ಜೆ ಜೆಡಿಎಸ್ ನಿಂದ ಹೊರಬಂದು ಕಾಲಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಒಕ್ಕಲಿಗ ನಾಯಕ. ಹಾಗಾಗಿ ಬರ್ತಾರಾ ಇಲ್ವಾ ಅನ್ನೋದೇ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ.